ತೀರ್ಮಾನವನ್ನ ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಅಂತ ಹೇಳಿದ್ರು. ಆದರೆ ಅವಾಗ ಹೋಗಿ ಅದು ಸೇರ್ಕೊತ್ತು. ಅದು ಸ್ವಲ್ಪ ಭಿನ್ನ ಇದೆ, ಅದಕ್ಕೋಸ್ಕರ ಅವ್ರನ್ನ ಒಂದು ಕಡೆ ಆ ಕಡೆನೂ ಹೇಳ್ತೀವಿ, ಈ ಕಡೆನೂ ಹೇಳ್ತೀವಿ. ದಯವಿಟ್ಟು ಬಲ್ಲೆನೆಂಬುವರಿಲ್ಲ, ಬಲ್ಲವರು ಯಾರಿಲ್ಲ. ಅಲ್ಲಲ್ಲ, ತಪ್ಪೇನಿಲ್ಲ ಕೇಳಿದ್ದು. ಬಲ್ಲೆನೆಂಬುವರು ಎಲ್ಲವನ್ನೂ ಇಲ್ಲವೇ ಇಲ್ಲ ಪ್ರಪಂಚದಲ್ಲಿ. ಶಾರದಾದೇವಿ ನೀನು ಕಲಿತಾ ಇದ್ದಾಳೆ, ಕೈ ಪುಸ್ತಕ ಹೇಳ್ಕೊಂಡೆ ಕುಂತವಳೆ. ಹೌದು ಹೌದೌದು. ಅದು ಚರ್ಚೆ ಮಾಡಿದಾಗಲೇ ವಿದ್ಯೆ ಹೊರಗೆ ಬರೋದು. ಕೇಳಬೇಕು, ಕೇಳಿದಾಗಲೇ ಅದಕ್ಕೆ ಶಕ್ತಿ. ಗಟ್ಟಿಯಾಗ ಸರ್ ಗೋವಿಂದ ಅಂದ್ಬಿಡಿ. ನಮ್ಮ ದೊಡ್ಡ ಬಸವಣ್ಣವರು ಒಂದು 400 ಕೈಲಾಸ ಕಡೆ ಹೊರಟಿದ್ರಿ. ಹೋಗ್ತಾಗಿ ಆ ಪರಂಧಾಮದ ಕಡೆ ಆ ಪರಮಾತ್ಮ ಪರಮೇಶ್ವರ ಸರ್ವಂತರ್ಯಾಗಾಮಿ ಇಲ್ಲಿ ಈ ಕಡೆ ಗಮನ ಕೊಡಿ, ಬಿಟ್ಟು ಹಾಕಿ ಈ ಕಡೆ ನೋಡಿ. ಇರ್ಲಿ 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 ಇರ್ಲಿ. ಈಗ ತಿಳ್ಕೊಂಡಂಗೆ ಆಯ್ತು, ತಿಳ್ಕೊಂಡಂಗೆ ಆಯ್ತು ಬಿಡಿ. ಆಯ್ತು. ಶಿವದ್ರಮ ರಮಣ ಗೋವಿಂದ. ಬಸವೇಗೌಡರ ಆತ್ಮಕ್ಕೆ ಶಾಂತಿ ಸಿಗಲಿ ಗೋವಿಂದ. ಗೋವಿಂದ ಅಂದವನ್ನೆಲ್ಲ ಸಂರಕ್ಷಣೆ ಮಾಡೋ ಗೋವಿಂದ. ಈಗ ಬಹಳ ಸಂತೋಷ. ಆದ್ರೆ ಮಧ್ಯೆ ತೊಂದರೆ ಕೊಡೋದು ಬೇಡಿ, ತಿಳಿದಿರೋಷ್ಟು ಹೇಳೋಣ. ನಾವು ಹೇಳಿದ್ವಲ್ಲ ಪಂಚಕನ್ಯರು ಅಂತ. ಈಗ ನಾವು ಆತ್ಮಕ್ಕೆ ಶಾಂತಿ ಕೋರಕ್ಕೋಸ್ಕರ ಬಂದಿದ್ದೀವಿ. ಕತೆ ಒಂದು ಚೂರು ಹಿಂದೆ ಆಗ್ಬೋದು, ಮುಂದೆ ಆಗ್ಬೋದು. ಹೇಗೆ ಮರೆಯಾಲಿ ಬಸವೇಗೌಡ ನಿಮ್ಮ ಮಾರೇಸಿ ಮುಂಡಿನ ಒಳಗೆ ನಿಮ್ಮ ಕಳುಹಿಸಿ ಭಗವಂತನ ಬಳಿಗೆ. ನೀವು ಪೂಜೆ ಮಾಡಿ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ಬಸವೇಗೌಡ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ. ಓ ಕಳುಹಿಸಿ ಶಿವನ ಬಳಿಗೆ, ನಿಮ್ಮ ಕಳುಹಿಸಿ ಶಿವನ ಬಳಿಗೆ. ಊರಾಚೆ ಬಲದಲ್ಲಿ ನೀವು ನಿಮ್ಮ ಬಂಧು ಬಳಗವೆಲ್ಲ ಇಲ್ಲಿ ಬಸವೇಗೌಡೇ. ಅಯ್ಯೋ ಊರಾಚೆ ಬಲದಲ್ಲಿ ನೀವು ನಿಮ್ಮ ಬಂಧು ಬಳಗವೆಲ್ಲ ಇಲ್ಲಿ, ಅಲ್ಲಿ ಇಲ್ಲಿ ಎಲ್ಲಿ ನೀವು ಮಾತನಾಡ ಬಯಲಿ. ಅಲ್ಲಿ ಇಲ್ಲಿ ಎಲ್ಲಿ ನೀವು ಮಾತನಾಡ ಬಯಲಿ. ಹೇಗೆ ಮರೆಯಾಲಿ, ಹೇಗೆ ಮರೆಯಾಲಿ ಬಸವೇಗೌಡ್ರೆ ನಿಮ್ಮ ಮಾರೇಸಿ ಮಣ್ಣಿನ ಒಳಗೆ. ಕಳುಹಿಸಿ ಶಿವನ ಬಳಿಗೆ. ಹನ್ನೊಂದನೇ ದಿನವಾಯಿತು ಇಂದು
ಕಣ್ಣೆತ್ತಿ ನೋಡೋ ನಿನ್ನ ಮಕ್ಕಳ ದುಃಖವ ಪಡುತ್ತಾವೆ ಅಕ್ಕ. ಒಂದು ಸಾರಿ ಕಣ್ಣೆತ್ತಿ ನೋಡೋ ನಿನ್ನ ಮಕ್ಕಳ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಭಜಗೌಡ್ರೆ ನಿಮ್ಮ ಮಾರೆಯದಿ ಮಣ್ಣಿನ ಒಳಗೆ. ಓ ಕಳುಹಿಸಿ ಶಿವನ ಬಳಿಗೆ. ಒಳ್ಳೆಯವರಂತೆ ನೀವು ಈ ಕೇರಿ ಒಳ್ಳೆಯವರಂತೆ ನೀವು ಬಂದೆಗರೆ. ಅಪ್ಪಾಜಿ ಈ ಊರಿ ಒಳ್ಳೆಯವರಂತೆ ನೀವು ಈ ಕೇರಿ ಒಳ್ಳೆಯವರಂತೆ ನೀವು ಊರ ಬಿಟ್ಟು ಕಾಡಿ ಹೋಗುವಾಗ ನಿನ್ನ ಬಳಗದ ದುಃಖ ನಿಲ್ಲದಲ್ಲೋ. ಆ ಊರ ಬಿಟ್ಟು ಕಾಡಿ ಹೋಗುವಾಗ ನಿನ್ನ ಬಳಗದ ದುಃಖ ನಿಲ್ಲದಲ್ಲೋ. ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಹೇಗೆ ಮರೆಯಾಲಿ ಬಸಗೌಡ್ರೆ ನಿಮ್ಮ ಮಾರೆಯದಿ ಮಣ್ಣಿನ ಒಳಗೆ. ಓ ಕಳುಹಿಸಿ ಶಿವನ ಬಳಿಗೆ ನಿಮ್ಮ ಕಳುಹಿಸಿ ಶಿವನ ಬಳಿಗೆ. ಎಲ್ಲರ ಬಾಳಲ್ಲಿ ಬೆಳಕಾಗಿ ಮಿಂಚಂಗೆ ಬಂದು ಬುದ್ಧಿ ಮಾತನ್ನು ಹೇಳಿ ತಿದ್ದಿ ಒಳ್ಳೆ ದಾರಿಯಲ್ಲಿ ನಡೆಸಿ ಗಳಿಸಿ ಉಳಿಸಿ ಪ್ರೀತಿ ಕೊಟ್ಟು ಆದರ ಕೊಟ್ಟು ಮಮತೆ ಕೊಟ್ಟು ಆ ತಾಯಿಯ ಮಡಲಿಗೆ ಮಕ್ಕಳನ್ನ ಮೊಮ್ಮಕ್ಕಳನ್ನ ಎಲ್ಲರನ್ನ ಹಾಕ್ಬಿಟ್ಟು ಇವತ್ತು ಇಹಲೋಕದ ವ್ಯಾಪಾರವನ್ನು ಮುಗಿಸ್ಕೊಂಡು ಆ ಪರಂಧಾಮನ ಕಡೆ ಆ ವೈಕುಂಠ ವಾಸನ ಕಡೆಯ ತಾವು ಹೊರಟಿದ್ದಾರೆ ಎಂದ ಮೇಲೆ ಸರ್ವಂತರ್ಯಾಮಿಯಾದ ಭಗವಂತ ತನ್ನ ಪಾದ ತಲ್ಲರಾದ ಕೂಡ ಅವ್ರಿಗೆ ಸ್ವಲ್ಪ ಸ್ಥಳಾವಕಾಶವನ್ನು ನೀಡಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ರಿ. ಏಕೆಂದರೆ ಹಣಕ್ಕಾಗಳುವುದೋ ಗುಣಕ್ಕಾಗಳುವುದೋ ದೇಹಕ್ಕಾಗಳುವುದೋ ಯಾವುದಕ್ಕೂ ಅಲ್ಲ, ಅವರ ಒಂದು ನೆನಪಿಗೋಸ್ಕರ ನಾವು ಹೇಳಬೇಕಾಗಿದೆ. ಎಂತಹ ಒಳ್ಳೆ ಗುಣ, ಎಂತಹ ಒಳ್ಳೆ ನಡೆ. ದಾರಿ ಬರ್ತಾ ಇರ್ಬೇಕಾದ್ರೆ ರಾಜ ಬರ್ತಂಗೆ ಬರ್ತಿದ್ದಲ್ಲಪ್ಪ ನನ್ನ ಪತಿದೇವರು. ನನ್ನ ಪತಿದೇವರು ಎಲ್ಲೇ ಇದ್ರೂ ಕೂಡ ನನಗೆ ಆ ಮಾಂಗಲ್ಯ ಭಾಗ್ಯ ಸ್ಥಿರವಾಗಿ ಉಳ್ಕೊಳ್ತಿತ್ತು, ಮನಸ್ಸಿಗೆ ನೆಮ್ಮದಿ ಇರ್ತಿತ್ತು. ಜಗತ್ತಿನ ಕೀರ್ತಿಗಳು ಎಲ್ಲವೂ ಕೂಡ ಹೆಣ್ಣಿಗೆ ಆ ಪತಿ ಇರುವಾಗ ಮಾತ್ರ ಲಭಿಸುತ್ತೆ. ಆ ಪತಿಯನ್ನು ಕಳ್ಕೊಂಡ ಮೇಲೆ ಆ ಕುಂಕುಮ ಹೋಗಿ ಹಣೆಗೆ ವಿಭೂತಿ ಬಂದ್ಬಿಡುತ್ತೆ. ವೈದವ್ಯದ ಪಟ್ಟವನ್ನು ಭಗವಂತ ಕೊಟ್ಬಿಡ್ತಾನೆ. ಆ ಮುತ್ತೈದೆ ಭಾಗ್ಯದ ತನವನ್ನು ಕಿತ್ತುಕೊಂಡ್ಬಿಡ್ತಾನೆ. ಅಂತಹ ಮುತ್ತೈದೆ ತನ್ನ ಭಾಗ್ಯವನ್ನ ಕಳ್ಕೊಂಡಿರ್ತಕ್ಕಂಥವ್ರು ನಮ್ಮ ಶ್ರೀಮತಿಯವರಾಗಿರ್ತಕ್ಕಂಥ ಜಯಲಕ್ಷ್ಮಮ್ಮ ಹೋಗ್ತಾನೆ. ಶಿವಲಿಂಗಮ್ಮ ನೀವೇನಮ್ಮ ಭಗವಂತ ಆ ದುಃಖವನ್ನು ತಳ್ಕೊಳ್ತಕ್ಕಂಥ ಶಕ್ತಿಯನ್ನ ನಿಮಗೆ ಮತ್ತು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕೊಡ್ಲಿ ಅಂತ ಹೇಳಿ ನಾವೀಗ ಕಥಾಭಾಗದ ಕಡೆ ಬರೋಣ. ಪಾಪ ಹಿರಿಯರು ಬಹಳ ಆಸಕ್ತಿಯಿಂದ ಕಥೆಯನ್ನು ಕೇಳ್ತಾ ಇದ್ದಾರೆ. ಅವರು ಪ್ರಶ್ನೆ ಕೇಳಿದ್ರು ಅಂತ ನಮ್ಗೇನು ಚಿಂತೆ ಇಲ್ಲ. ಪ್ರಶ್ನೆ ಕೇಳಿದಾಗಲೇ ಇವ್ರು ಕತೆ ಕೇಳ್ತಾ ಇದ್ದಾರೆ ಅಂತ ನಮಗೂ ಒಂದು ಖುಷಿ ಇರ್ತದೆ. ಇಲ್ಲ ಅಂದ್ರೆ ಯಾಕೋ ಕುಂತ್ಕೊಂಡು ಕೇಳಿದ್ರು ಹೆಂಗೋ ಅವ್ರು ಹೇಳಿದ್ರು ನಾನು ಕೇಳ್ಕೊಂಡು ಮನ್ಗೋದೆ, ಅದು ಪ್ರಯೋಜನ ಆಗಲ್ಲ. ಆ ಕಥೆಯನ್ನ ಕೇಳಿದಾಗಲೇ ಅದಕ್ಕೆ ಒಂದು ಮೆರುಗು. ಆದ್ರೂ ಕೂಡ ಇಲ್ಲಿ ಚರ್ಚೆಗೆ ಅವಕಾಶ ಆಗ್ಬಾರ್ದು, ಚರ್ಚೆ ಮಾಡಕ್ ಹೋಗ್ಬಾರ್ದು. ಹೌದು, ಇಲ್ಲಿ ಚರ್ಚೆ ಮಾಡ್ತಾ ಹೋದ್ರೆ ನಾನಿರೋದು ಸುಳ್ಳು, ನೀವಿರೋದು ಸುಳ್ಳು, ಪ್ರಪಂಚನೇ ಸುಳ್ಳು, ಯಾವುದು ಇಲ್ಲಿ ಶಾಶ್ವತ ಅಂತ ಇಲ್ಲ. ಯಾರೊಬ್ಬ ಊರಿನಲ್ಲಿ ದೊಡ್ಡ ಪಂಡಿತ ಅಂತೆ, ರಾಜಸ್ಥಾನ ಮಂತ್ರಿ, ಸರಿ ಕೂತ್ಕೋ, ರಾಜನಿಗೆ ಕೂತ್ಕೋಬೇಕು, ಕಿರೀಟ ಇಲ್ಲ ಕಿರ್ಬೇಕು, ಎಲ್ಲಿ ನಿಂದು
ಏನು ಕಳೆವ ಇದು ಮಂತ್ರಿಗೆ. ನೀನಿನ್ನೂ ಬಾಕಿ ಇದೆ, ಇನ್ನೂ ಮಾದೇಶ್ವರ ನಾಡೇಳಿಲ್ಲ ನೀನು. ಒಂದು ಪ್ರಶ್ನೆ ಹುಟ್ಟುಬಿಡ್ತು ರಾಜಸ್ಥಾನದಲ್ಲಿ. ಪಂಡಿತ ಬಂದ ರಾಜಸ್ಥಾನದಲ್ಲೆಲ್ಲ ಸೇರವ್ರೆ. ಬಂದ ತಕ್ಷಣ ಸಭೆಯೆಲ್ಲ ಮ್ಯಾಲೆ ಕೆದ್ದು ನಿಂತ್ಕೊತು. ಮಹಾರಾಜು ಕೈ ಮುಗಿದ, ಸ್ವಾಮಿ ತಾವೆಲ್ಲಿಂದ ಬಂದ್ರಿ? ಸ್ವಾಮಿ ನಾವು ಗುಜರಾತ್ ಕಡೆಯಿಂದ ಬೇರೆ ದೇಶದಿಂದ ನಿಮ್ಮ ಭಾರತ ದೇಶಕ್ಕೆ ಬಂದಿದ್ದೀವಿ. ಏನಾಗಬೇಕು ಸ್ವಾಮಿ ನಮ್ಮಿಂದ? ಏನಿಲ್ಲ, ನಾನು ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಉತ್ತರ ಕೊಟ್ಟಿದೆ ಆದರೆ ಏನು ಸಮಸ್ಯೆ ಇಲ್ಲ. ಉತ್ತರ ಕೊಡದೇ ಇದ್ರೆ ನೀವು ನಮಗೆ ಅರ್ಧ ರಾಜ್ಯ ಕೊಟ್ಬಿಡ್ಬೇಕಾಗುತ್ತೆ. ಪಂಡಿತರೆಲ್ಲ ನೋಡ್ತಾವ್ರಿ, ಹೌದು ಯಾವ ಕೇಳೋ ಪ್ರಶ್ನೆ ಉತ್ತರ ಕೊಡದೆ ಎಂತೆಂಥ ಪಂಡಿತರವರೇ, ಮೇಧಾವಿಗಳವರೇ, ನಾಮ ಯಶೋಧಕ್ಕೆ ಕೆಲವರು ಅಲ್ವಾ? ಹೇಳ್ತೀವಿ, ಒಪ್ಕೊಳ್ಳಿ ಸ್ವಾಮಿ. ಹೇಳಪ್ಪ ನಿನ್ನ ಪ್ರಶ್ನೆ ಏನು ಅಂದ. ಸರ್ ಡಬ್ಯ ಅಂದ್ರೆ ಏನು ಅಂದ. ಇನ್ನೊಂದ್ಸರಿ ಹೇಳಿ. ತಗೊಳ್ತೇನ ಸ್ವಲ್ಪ. ಸರ್ ಡಬ್ ಬ್ಯಾ ಬರ್ಕೊಂಡ್ರು. ನಾಳೆ ಬರ್ತೀನಿ, ನಾಳೆ ಬರೆಯೋಷ್ಟೊತ್ತಿಗೆ ನಮಗೆ ಉತ್ತರ ಸಿದ್ಧವಾಗಿರಬೇಕು ಅಂತ ಹೊರಟೋಗ್ಬಿಟ್ರು. ಎಲ್ಲ ಪಂಡಿತೋತ್ತಮರು ಜ್ಞಾನಿಗಳು ಎಲ್ಲ ಲೆಕ್ಕ ಹಾಕ್ತಾರೆ, ಪುಸ್ತಕ ತೆಗಿರ್ತಾರೆ, ಪಂಚಾಂಗ ಮಾಡ್ತಾರೆ. ಎಲ್ಲೈತೆ? ಎಲ್ಲೂ ಸಿಗ್ತಾ ಇಲ್ಲ. ಯಾವ ಶ್ಲೋಕ ಓದುವುದೂ ಇಲ್ಲ, ಯಾವ ಹಾಡು ಹೇಳೋದು ಇಲ್ಲ, ಮಾದಪ್ಪನ ಗೀತೆ ತೆಗೆದ್ರೂ ಇಲ್ಲ. ಹೆಂಗ್ ಹೇಳೋದು? ಯಾವ ರಾಜರಿಗೆ ಬಂದ್ಬಿಡ್ತು ಚಿಂತೆ. ಇನ್ನು ಅರ್ಧ ರಾಜ್ಯ ಹೋಗ್ಬಿಡ್ತದೆ. ನಾಳೆ ಬರ್ತಾನೆ, ನಾವು ಹೇಳಿದವರೇ ಮಾತಂತೆ ನೋಡ್ಕೊಳ್ಳೇಬೇಕಲ್ಲ. ತೀರ್ಮಾನ ಆಗೋಯ್ತು. ಮಂತ್ರಿಗಳ ಕರೆದ್ರು. ಮಂತ್ರಿ, ನಾನು ನೋಡ್ತಾ ಇದ್ದೀನಿ, ನೀನು ಎಲ್ಲಿ ಆಗಲಿ ನಾಳೆ ಇಷ್ಟೊತ್ತಿಗೆ ಈ ಪ್ರಶ್ನೆಗೆ ಉತ್ತರ ಕಂಡು ಹಿಡ್ಕೊಂಡು ಬರಲೇಬೇಕು. ಹೊರಟ್ಬಿಡಿಗ್ಲೇ, ಸದ್ದು ಮಾಡ್ಬೇಡ್ದಿನ. ಹೊರಟ್ಬಿಟ್ಕು ಮಂತ್ರಿ. ಏನ್ ಯಾವ ದೇಶದಲ್ಲಿ ಸಿಕ್ಕಿದ್ರು ಬಿಡ್ತಾ ಇಲ್ಲ ಬುಕ್ಗಳು. ಚಿಕ್ಕಪೇಟೆ ತವಿಂದ ಗೀತಾ ಏಜೆನ್ಸಿ ಅಂತ ಕೃಷ್ಣಾಣ್ಯ ಶಕ್ತಿ ಎಲ್ಲ ಬುಕ್ನು ತುಂಬಿಕೊಂಡದ್ದು, ಗಾಡಿ ಮೇಲೆ ಹೇಳ್ಕೊಂಡದ್ದು, ಓಡಾಡ್ಕೊಂಡು ಎಲ್ಲ ಬರ್ತಾವ್ರೆ. ಎಲ್ಲೂ ಪ್ರಶ್ನೆ ಉತ್ತರ ಹೇಳಿದವ್ರೆ ಇಲ್ಲ. ಈ ಮಧ್ಯಾಹ್ನ ಬಂದು ಉತ್ತರ ಒಪ್ಪಿಸ್ಬೇಕು. ಆ ಕವಿ ಬರ್ತಾನೆ. ಏನು ಮಾಡೋದೀಗ? 12 ಗಂಟೆ ಆಯ್ತಾ? ಅದೇ ಮಧ್ಯಾಹ್ನ ಅಂದರೆ ನೀನು 1 ಗಂಟೆಗೆ ಮಧ್ಯಾಹ್ನ ಅಂತ ನಾವು ಲೆಕ್ಕ. ಇನ್ನು 1 ಗಂಟೆ ಮಾತ್ರ ಬಾಕಿ ಇದೆ. ಇವರು ದೊಡ್ಡದು ಸಾಕಾಗಿ ಬಿಸಿಲಲ್ಲಿ ನೀರು ಕುಡ್ಕೊಂಡು ಆ ತೆಂಗಿನ ಮರದ ಕೆಳಗಡೆ ತಂದು ಗಾಡಿಗೆ ನಿಲ್ಲಿಸಿದ್ರು. ಯಾರು? ಮಂತ್ರಿಗಳು. ಚಿಂತೆ ಬಂದ್ಬಿಡ್ತು. ಯಾರೋ ಒಬ್ಬ ಹಂಗೆ ಕುರಿ ಮೇಯಿಸ್ತಾ ಅಲ್ಲೇ ಅವನು ಕೂತಿದ್ದ. ಮಂತ್ರಿಯನ್ನು ನೋಡ್ದ. ಓಯ್ ಮಂಗ್ರಪ್ಪ, ಮಂಗ್ರಪ್ಪ ಅಲ್ಲ ಕಣೆ, ನಾನು ಮಂತ್ರಿ. ಏನೋ ಒಂದು ಅಂದೆ. ಏನು ಸಮಾಚಾರ? ಯಾಕೆ ಇಷ್ಟೊಂದು ಸಣ್ಣಗಾಗ್ಬಿಟ್ಟಿದೆಯಲ್ಲ? ಏನೋ ಯೋಚನೆ ಮಾಡ್ತಾ ಇದೀಯಾ? ನನಗೆ ಗೊತ್ತಾಗೋಯ್ತು, ಏನೋ ಕಷ್ಟ ಸಿಗಾಯ್ಕೊಬಿಟ್ಟಿದ್ಯಾ. ಯೋ, ಇಲ್ಲಿಗೆ ಪ್ರಾಣ ಸಂಕಟ ಅಂತ, ಬೆಕ್ಕಿಗೆ ಚಿಲ್ಲಾಟ ಅಂತಾರೆ. ಒಟ್ಟಾಗ ಬಿಡ್ತಾರೆ ನಮ್ಮ ಚಿಲ್ಲರು. ಅಂತಹದ್ದೇನಪ್ಪ ನಿನ್ಗಾಗಿರೋದು? ಹೋಗ್ಲಿ, ಏನಿಲ್ಲ. ಇವತ್ತು ಒಂದು ಪ್ರಶ್ನೆ ರಾಜಸ್ಥಾನದಲ್ಲಿ ಉತ್ತರ ಹೇಳಬೇಕು, ಅದರದೇ ಚಿಂತೆ. ಏನದು? ಏನಿಲ್ಲ ಕಣಯ್ಯ. ಏನಿಲ್ಲ ಅಂತೀಯಾ, ಮತ್ತೆ ಹೇಳ್ತಾನೆ ಇಲ್ಲ ನೀನು. ಯಾರೋ ಒಬ್ಬ ಪಂಡಿತ ಬಂದು ಸರ್ ಡಬ್ಯ ಅಂತ ಹೇಳಿದವನೇ, ಅದಕ್ಕೆ ಏನು ಉತ್ತರ ಅಂತ ಯಾರಿಗೂ ಕೈಲೇ ಕಾಯ್ತಾ ಇಲ್ಲ. ನಾನು ಎಲ್ಲ ದೇಶ ಸುತ್ತಾಡ್ಕೊ ಬಂದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಹೋಗಿ ಕುರಿ ಮೇಸ್ ನಿನ್ನಷ್ಟು ನೀನು. ಅದೇನಂದೆ? ಸರ್ ಡಬ್ಯ. ಅಯ್ಯೋ, ಇಷ್ಟಕ್ಕೆ ಯೋಚನೆ ಮಾಡ್ತಾ ಇದೀಯಾ? ನಾನು ಕೇಳಿದ್ರೆ ಅವಾಗಲೇ ಹೇಳ್ತಿರ್ಲಿಲ್ವಾ? ನೀನು ಹೇಳ್ತೀಯಾ ಪ್ರಶ್ನೆ ಉತ್ತರ? ಕರ್ಕೊಂಡಿದ್ದೀನಿ ನನ್ನ. ನಡಿಯಪ್ಪ, ನಾನು ರಥದ ಮೇಲೆ ಗಿತ್ತ ಮೇಲೆ ಕೂತ್ಕೊಳ್ಳಲ್ಲ. ಮತ್ತೆ ನಂದೊಂದು ಸಂಗಾತಿ ಯಾವಾಗ ನನ್ನ ಜೊತೆಲೇ ಇರಬೇಕು. ಈ ಕುರಿ ಮರಿ ಇದನ್ನೂ ಒತ್ಕೋತೀನಿ, ಇಂದ ಒತ್ಕೊಂಡ ಕಾಂಬ್ಳಿ ಹೆಗಲ ಮೇಲೆ ಹಾಕೊಂಡು ಆ ಕುರಿ ಮರಿಯನ್ನು ಒತ್ಕೊಂಡು ಕೋಲ್ ಕೈಲಿ ಹಿಡ್ಕೊಂಡು ಕಾಂಬ್ಳಿ ಒತ್ಕೊಂಡು ಮಂತ್ರಿ ಬಂದ ರಾಜಸ್ಥಾನಕ್ಕೆ. ಏನು ಜನ ಎಲ್ಲ ತುಂಬಿಬಿಟ್ಟದೆ, ಕಾಯ್ತಾ ಇದೆ. ಮಂತ್ರಿ ಉತ್ತರ ತಂದವನೇ ಹೇಳ್ತೀನಿ ಇವತ್ತು, ಯಾವುದಾದ್ರು ದೇಶದಲ್ಲಿ ತಿಳ್ಕೊ ಬಂದವನೇ, ಪಂಡಿತರೆಲ್ಲ ಹೇಳೋರೆ ಅಂತ. ಮಹಾರಾಜ ಹೇಳಿದ್ರು, ಎಲ್ಲಪ್ಪ ಅದೇ ಸ್ವಾಮಿ ಇಲ್ಲಿ ಬಂದವನೇ. ಯೋ, ನೀನೇ ಮಾನ ಕಡಿಯಕ್ಕೆ ಬಂದಿದ್ದೀಯೋ, ಪ್ರಾಣ ತೆಗಿಯಕ್ಕೆ ಬಂದಿದ್ದೀಯೋ? ಇಲ್ಲ ಸ್ವಾಮಿ, ಇದೇನೋ ಹೇಳ್ತೀನಿ ಅಂತ ಇವನು ಒಬ್ಬನೇ ಸಿಕ್ತವನು ನನಗೆ. ನಾನು 3 ದಿನದಿಂದ ಹುಡ್ಕುತ್ಗೆ. ಹೌದಾ, ಹೇಳ್ತೀನಪ್ಪ? ಹೌದು ಸ್ವಾಮಿ, ನಾನು ಹೇಳ್ತೀನಿ. ಏನಪ್ಪ ಪಂಡಿತ್ರೆ, ಇವ್ರು ಹೇಳ್ತಾರಂತೆ ನೀವು ಒಪ್ಕೋತೀರಾ? ಧಾರಾಳವಾಗಿ ಯಾರು ಬೇಕಾದ್ರೂ ಹೇಳ್ಬೋದು. ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಹಿರಿಯವರಾಗ್ಬೋದು, ಕಿರಿಯವರಾಗ್ಬೋದು, ಯಂಗ್ಸ್ರಾಗ್ಬೋದು, ಏನೋ ಯಾರೇ ಆಗಲಿ, ಚಿಂತೆ ಇಲ್ಲ. ಹೇಳಪ್ಪ. ಸರ್ ಡಬ್ ಬ್ಯಾ. ಅಷ್ಟು ಗೊತ್ತಿಲ್ವ ಅಂದರೆ ನೀವು ಜನ ಎಲ್ಲ ಬದುಕಿದ್ದು ವ್ಯರ್ಥ. ಯೋ, ಮೊದ್ಲು ಹೇಳಯ್ಯ, ನೀನು ಉತ್ತರ ಹೇಳಯ್ಯ.
ಏನಿಲ್ಲ, ಅದು ತುಂಬ ಚಿಕ್ಕ ಪ್ರಶ್ನೆ ಅಷ್ಟೇನೆ, ನೀವು ತಿಳ್ಕೊಂಡು ಅಷ್ಟೇ. ತೆಂಗಿನ ಮರದ ಕೆಳಗಡೆ ಕೂತಿದ್ದ, ಮೊಟ್ಟೆಗರಿ ಸರ್ರ ಅಂತ ಜಾತ, ಕುರಿ ಮರಿ ಮೇಲೆ ಡಬ್ ಅಂತ ಬಿತ್ತ, ಕುರಿ ಮರಿ ಬ್ಯಾ ಅಂತ ಓಡ್ತಾ. ಪಂಡಿತ ನೋಡ್ರ ಇವನ ಇಷ್ಟಕ್ಕೆ ಗೆದ್ದೆ ಅನ್ಕೋಬೇಡ. ನೋಡಿ, ಈಗ ಇನ್ನೊಂದು ಪ್ರಶ್ನೆ ಹಾಕ್ತೀನಿ, ಅದಕ್ಕೂ ಹೇಳ್ಬಿಟ್ಟು ಹೋಗ್ಬೇಕು ನೀನು. ಹೇಳಿ, ಭೂಮಿ ಮಧ್ಯಭಾಗ ಯಾವುದು? ಆಕಾಶದ ನಕ್ಷತ್ರ ಎಷ್ಟವೆ? ದೇವ್ರಿಗೆ ಏನ್ ಮಾಡ್ತಾವನೆ ಹೇಳಿ ನೋಡೋಣ. ತಂದೆ ಬಿಟ್ನಲ್ಲಪ್ಪ ತಲೆಗೆ. ಭೂಮಿ ಮಧ್ಯಭಾಗ ಯಾವುದು? ಈ ಕುರಿ ಕೊಲ್ಕಲಿದ್ದಲ್ಲ ನೀಲಾಗ್ತ, ಇದೇ ಸ್ವಾಮಿ ಭೂಮಿ ಮಧ್ಯಭಾಗ ಅಂತ. ಅದ ಹೆಂಗೆ ಹೇಳ್ತೀಯ ನೀನು? ಅಳದ್ ನೋಡು, 1 ಇಂಚ್ ಎತ್ತಿಕೊಂಡು ಅಂದ್ರೆ ನಾನು ದಂಡ ಕೆಡ್ತೀನಿ. ಅಳೆಯಕ್ಕಾಯ್ತದ? ಭೂಮಂಡಲ ಅಳೆಯಕ್ಕಾಯ್ತದೇನ್ರಿ? ನೀನು ಎರಡನೇ ಪ್ರಶ್ನೆ, ಆಕಾಶದ ನಕ್ಷತ್ರ ಎಷ್ಟು ಹೇಳ್ಬಿಡು. ಯಾಗಲ ಮೇಲೆ ಕುರಿ ಮರಿಯ ಕೆಳಿಕೆ ಹಾಕಿರಲ್ಲ ಅವನು, ಡಬ್ ಅಂತ ಕೆಳಿಕೆಸ್ತ. ಏನಷ್ಟು ತಗಲುಕೋ ಏನು ಆ ತೂಬಿಟ ಉದುರೋದ್ವಲ್ಲ. ಹೇಳ್ದ, ಇಷ್ಟವೇ ಸ್ವಾಮಿ ಏನು ಆಕಾಶದಲ್ಲಿ ನಕ್ಷತ್ರ. ಹೆಂಗೆ ಹೇಳ್ತೀಯ? ಏಣಿಸ್ಕೊಳ್ಳಿ ನೀವೇ. ಇದರಲ್ಲೂ ಗೆದ್ದೆ. ಮೂರನೇ ಪ್ರಶ್ನೆ ನೀನು ಯಾವುದಕ್ಕೂ ಗ್ಯಾರಂಟಿ ತಪ್ಪಿಸ್ಕೊಂಡು ನನಗೇನು ಹೋಗಕ್ಕೆ ಆಗಲ್ಲ. ನೋಡು, ಹೇಳೀಗ, ಹೇಳಿ ಸ್ವಾಮಿ, ದೇವ್ರಿಗೆ ಏನ್ ಮಾಡ್ತಾವನೆ? ಸ್ವಲ್ಪ ನಿಧಾನ ಮಾಡಿ, ಯಾರು ಮಾತಾಡ್ಬಿಡಿ. ಮಹಾಸ್ವಾಮಿ, ಮಹಾರಾಜ್ರೆ ಬನ್ನಿ ನೀವು. ಏನ್ ಮಾಡ್ತಾನಯ್ಯ? ತಮ್ಮ ಹೆಸರೇನು ಗೊತ್ತಾಗಿಲ್ಲ ನನಗೆ. ದೊಡ್ಡಪುಟೆಗೌಡ್ರು ಏನು ಮಾಡ್ತಾವ್ರೋ ಅದನ್ನೇ ದೇವ್ರು ಮಾಡ್ತಾ ಇರೋದು. ಏನು ಮಾಡ್ತಾನೆ? ಅದೇ ಸಿಂಹಾಸನ ಕೈ ಇಳಿಸ್ತಾನೆ, ಇಳಿದವ್ರನ್ನ ಕರ್ಕೊಂಡು ಹೋಗ್ತೀನಿ, ಮೇಲೆ ಕುಂದಿಸ್ತಾನೆ. ಇದನ್ನೇ ದೇವ್ರು ಮಾಡೋದು. ಕೆಳಗಿರೋರ್ನ ಮೇಲೆ ಕಳಿಸ್ತಾನೆ, ಮೇಲಿರೋರ್ನ ಕೆಳಗೆ ಕಳಿಸ್ತಾನೆ. ಬಲೆ ಬೇಷ್ ಕಣೆಯ. ಆದರೆ ತರ್ಕದ ಪಂಡಿತರಿಂದ ಮಾತ್ರ ಸಾಧ್ಯ ಇಲ್ಲ ಇದನ್ನ ಬಿಡ್ಸೋಕ್ಕೆ. ಏನು ಜನರಲ್ ನಾಲೆಡ್ಜ್ ಅಂತಾರಲ್ಲ, ಈ ಜನರಲ್ ನಾಲೆಡ್ಜಿಂದ ಇದೆಲ್ಲ ತಿಳ್ಕೋಬೇಕು. ಕೆಲವಾರು ಕಡೆ ಮಾತಾಡಿ ಓಡಾಡಿ ಜ್ಞಾನಿಗಳ ಜೊತೆ ಕಲಿತು ತಿಳ್ಕೊಂಡಾಗ ಇಂಥವೆಲ್ಲ ತಿಳಿಯುತ್ತೆ. ಬೇಷ್, ಬಹಳ ಸಂತೋಷ ಕಣೆಯ. ಯಾವ್ದು ಮನೆದೇವರು? ತಿಬ್ಬಾದೇವಿ ಬಸವೇಶ್ವರ ಸ್ವಾಮಿ. ಮೂಡಲ ಮಲೆಯ ಮುದ್ದು ಬಸವೇಶ ದಾರಿ ತೋರೆಯ, ದಾರಿ ತೋರೆಯ. ಮೂಡಲ ಮಲೆಯ ಮುದ್ದು ಬಸವೇಶ ದಾರಿ ತೋರೆಯ, ದಾರಿ ತೋರೆಯ. ನನ್ನ ಮನವು ನಿನ್ನಲಿಗುವುದು, ನನ್ನ ಮನವು ನಿನ್ನಲಿಗುವುದು, ಅಭಯ ನೀ
ತೋರೆಯ ನಮಗೆ ದಾರಿ ತೋರೆಯ ನನ್ನ ಮನವು ನಿಮ್ಮರಿಗುವುದು ನನ್ನ ಮನವು ನಿಮ್ಮರಿಗುವುದು ಅಭಯ ನೀರಯ್ಯ ತಂದೆ ಅಭಯ ನೀರಯ್ಯ ತಲೆಯ ಮುತ್ತು ಬಸವೇಯ ದಾರಿ ತೋರೆಯ ದಾರಿ ತೋರೆಯ ತಂದೆ ನೀನೆ ತಾಯಿ ನೀನೆ ಎಲ್ಲ ನೀನಯ್ಯ ದೇವಾ ಬಸವೇಶ ಬಸವೇಶ ತಂದೆ ನೀನೆ ತಾಯಿ ನೀನೆ ಎಲ್ಲ ನೀನೆಯ ಬಾಳಿನಲ್ಲಿ ಯಾರೂ ಇಲ್ಲ ನನ್ನ ಬಾಳಿನಲ್ಲಿ ಯಾರೂ ಇಲ್ಲ ದಾರಿ ತೋರೆಯ ಬಸವ ದಾರಿ ತೋರೆಯ ತಲೆಯ ಮುತ್ತು ಬಸವೇಯ ದಾರಿ ತೋರೆಯ ನನ್ನ ಮನವು ನಿನ್ನರಿಗುವುದು ಅಭಯ ನೀರಪ್ಪ ತಂದೆ ಅಭಯ ನೀರಪ್ಪ ಸ್ವಾಮಿಯೇ ಅಭಯ ನೀರಪ್ಪ ಬಸವೇಶ್ವರ ಸ್ವಾಮಿಯ ಪಾದಕ್ಕೆ ಗೋವಿಂದ ದೊಡ್ಡ ಬಸವಗೌಡರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡು ಗೋವಿಂದ ಭಕ್ತರನ್ನು ಉದ್ಧಾರ ಮಾಡು ಗೋವಿಂದ ಜಯ ನಮ ಪಾರ್ವತಿ ಪದಯೇ ಹರ ಹರ. ಈ ರೀತಿಯಾಗಿ ಆ ಬಸವೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ದುಃಖ ದೋಷವನ್ನ ದುಃಖ ದುಮ್ಮಾನಗಳನ್ನ ತನ್ನಿಂದ ಕಳೆದುಕೊಂಡಿರ್ತಕ್ಕಂಥ ಈ ದುಃಖವನ್ನ ತಡೆಯುವ ಶಕ್ತಿಯನ್ನ ನಮಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇನ್ನು ಈ ಕಡೆ ಕಥಾಭಾಗ ಕಡೆ ಹೋಗೋಣ. ಯಾವ ಜಗನ್ಮಾತೆಯನ್ನ ಅಗ್ನಿಯಿಂದ ಹೊರಗಡೆ ಬಂದಾಗ ಇಂದಿಗೆ ನಾವು 14 ವರ್ಷ ಆಯಿತು ಅಯೋಧ್ಯೆಯನ್ನು ತೊರೆದು. ನಾವೇನಾದ್ರೂ ಹೋಗಿ ದರ್ಶನ ಕೊಡಲಿಲ್ಲ ಅಂದ್ರೆ ಅಗ್ನಿ ಪ್ರವೇಶ ಮಾಡಿಬಿಡ್ತಾರೆ. ಈಗೇನ್ ಮಾಡುದು? ಯಾವುದನ್ನ ಕಳ್ಕೊಳ್ಳೋದು, ಯಾವುದನ್ನ ಉಳಿಸ್ಕೊಳ್ಳೋದು. ಅಯೋಧ್ಯ ನಗರ ಇರುವುದೆಲ್ಲಿ, ನಾವಿರುವುದೆಲ್ಲಿ? ಇವತ್ತಿನ ದಿನವೇ ಹೋಗಬೇಕು. ನಾವು ಹೋಗಿ ಸೇರುವುದು ಹೇಗೆ, ವಚನವನ್ನು ಉಳಿಸಿಕೊಳ್ಳುವುದು ಹೇಗೆ? ದುಃಖಿತನಾದ ರಾಮ ಕಣ್ಣಲ್ಲಿ ಕಣ್ಣೀರು ಬಂದ್ಬಿಟ್ಟು ಯಾಕಾಗುತ್ತಾರೆ? ಕೊಟ್ಟ ವಚನವನ್ನ ಕಳೆದುಕೊಂಡಿರಲ್ಲ, ವಚನ ಭ್ರಷ್ಟನಾಗಿ ಈ ಜಗತ್ತಿನಲ್ಲಿ ನಾನು ಬಾಳಬೇಕಾಯ್ತಲ್ಲ, ತಮ್ಮಂದರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ಪಾಪಿ ನಾನು ಆಗ್ಬಿಟ್ಟಲ್ಲ. ಏನ್ ಮಾಡುದು? ನಾವು ಹೋಗೋದು ಯಾವಾಗ, ದರ್ಶನ ಕೊಡೋದು ಯಾವಾಗ ತಮ್ಮಂದರಿಗೆ ಎಂಬುದಾಗಿ ಚಿಂತಾಮಗ್ನರಾಗಿ ಯೋಚನೆ ಮಾಡ್ತಾ ಇರುವಾಗ ಯಾವ ಹನುಮಂತ ದೇವರು, ಆ ಮಾರುತಿರಾಯ, ಮುತ್ತೆತ್ತರಾಯ ಆ ಬಜರಂಗ ಬಲಿಯ ಹತ್ತಿರಕ್ಕೆ ಬಂದ. ರಾಮ, ಯಾಕಪ್ಪ ತಂದೆ ಏನೋ ಯೋಚನೆ ಮಾಡ್ತಾ ಇದೆಯಾ? ಮಾರುತಿ, ಅಯೋಧ್ಯ ನಗರ ಇರುವುದಿಲ್ಲ, ನಾವಿರುವುದಿಲ್ಲ. ಹೋಗಿ ನಾವು ದರ್ಶನವನ್ನು ಕೊಡುವುದು ಯಾವಾಗ, ಕೊಟ್ಟ ವಚನವನ್ನು ಉಳಿಸ್ಕೊಳ್ಳೋದು ಯಾವಾಗ? ಎಲ್ಲವನ್ನ ಬಲ್ಲವನು ನೀನು ಆಗಿದ್ದರೂ ಕೂಡ ರಾಮ, ಒಂದೊಂದು ಸಾರಿ ಏನೂ ತಿಳಿದವನಂತೆ ನಟನೆ ಮಾಡ್ತೀಯ ಕಣೋ. ನನ್ನಪ್ಪ, ನಿನ್ನ ಮಹಿಮೆ ಅದೆಷ್ಟು ವಿಚಿತ್ರವಾದ್ದು, ಎಷ್ಟು ವಿಚಿತ್ರವಾದ್ದು. ಏಕೆ ಹನುಮಂತ? ನಾನಿರುವಾಗ ನಿನಗೇಕೆ ತಂದೆ? ಕ್ಷಣಾರ್ಧದಲ್ಲಿ ಇಲ್ಲಿಂದ ಕರೆದುಕೊಂಡು ಹೋಗಿ ಅಯೋಧ್ಯ ನಗರಕ್ಕೆ ನಿಮ್ಮನ್ನು ಬಿಡುವ ಆ ಕಾರ್ಯ ನನ್ನದು, ನನಗಾಜ್ಞೆ ಕೊಡು.
ಒಂದು ಸಾರಿ ಹನುಮ ಈ ಕಾರ್ಯವನ್ನು ನೀನು ಮಾಡು ಅಂತ ಹೇಳಿಬಿಡು, ಅಷ್ಟೇ ಸಾಕು, ನಿನ್ನ ದುಃಖವೆಲ್ಲ ಹೀಗಲೇ ಪರಿಹಾರವಾಗುತ್ತೆ. ಅಂದ ಒಡನೆ ರಾಮದೇವರಿಗೆ ಜ್ಞಾನೋದಯವಾಯಿತು. ನಿಜ, ಮರುತಾತ್ಮಜನಾದ ಮಾರುತಿರಾಯಿರುವಾಗ ನಾವ್ಯಾಕೆ ಚಿಂತೆ ಮಾಡಬೇಕು? ಬಾರಯ್ಯ ಮಾರುತಿಯೇ ತೋರಯ್ಯ ಸಾಗಸವ, ಬಾರಯ್ಯ ಮಾರುತಿಯೇ ತೋರಯ್ಯ ಸಾಗಸವ, ಉದಯ್ಯ ಬಾರಯ್ಯ ಹನುಮ. ನಮ್ಮನ್ನು ಕರೆದುಕೊಂಡು ಹೋಗಿ ಅಯೋಧ್ಯೆಗೆ ಬಿಟ್ಟು ಬಿಡು ಹನುಮಂತ ಅಂತ ಹೇಳಿದಾಗ, ಬಲದ ಬುಧದ ಮೇಲೆ ಯಾವ ಜಗದ್ರಕ್ಷಕನಾದ ರಾಮದೇವನನ್ನ ಸೀತಮ್ಮನವರನ್ನ ಎಡಗಡೆ ಭುಜದ ಮೇಲೆ ಲಕ್ಷ್ಮಣ ಸ್ವಾಮಿಯನ್ನು ಕುಳ್ಳಿರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಭರ್ರನ್ನು ಹೋಗ್ತಾ ಇದ್ದಾನೆ. 77 ಕೋಟಿ ಕಪಿಸೇನೆಗೂ ಹೇಳಿಬಿಟ್ಟ ರಾಮದೇವರು, ನೀವೆಲ್ಲರೂ ತಪ್ಪದೆ ನನ್ನ ಹಿಂದಿಗೆ ಹಿಂಬಾಲಿಸಿ ಬನ್ನಿ, ಬೇಗ ಬನ್ನಿ. ಹಾರಿದ ಹನುಮಂತ ಆಗಲೇ ಹಾರಿದ ಹನುಮಂತ, ರಾಮ ರಾಮ ಎಂದೆನ್ನುವ ನಾಮವ ಮನದಳು ಬಿಡದೆಲೆ ಹಾರಿದ. ಆಕಾಶ ಮಾರ್ಗದಲ್ಲಿ ಮೋಡಗಳ ಮರೆಯಲ್ಲಿ ನುಸುಳಿ 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 ಹೋಗ್ತಾ ಇದ್ದಾನಂತೆ. ಈ 77 ಕೋಟಿ ಕಪಿಸೇನೆಯೂ ಕೂಡ ಹೋಗ್ತಾ ಇದೆ ರಾಮದೇವರ ಹಿಂದೆಯೇ. ಆಕಾಶ ಮಾರ್ಗದಲ್ಲಿ ಒಂದು ಗುಡುಗಿನ ಶಬ್ದ ಬಂತು. ಏನಿದು ಇಷ್ಟೊಂದು ಶಬ್ದವಾಗ್ತಾ ಇದೆಯಲ್ಲ, ವೈಪರೀತ್ಯವಾಗ್ತಾ ಇದೆಯಲ್ಲ, ಏನು ಶಬ್ದ ಅಂದರೆ ಪಡಬಡ ನಿಲ್ಲು ನಿಲ್ಲಲ ರಾಮ, ಎಲ್ಲಿ ಹೋಗುತ್ತಿಹಿಯ ಮಹಾಶಿವವತ್ತನಂ ಕೊಂದು ಬ್ರಹ್ಮ ಹತ್ಯಾ ದೋಷವೇ ನಾನೆನುತ ಗರ್ಜಿಸೇ. ಶಿವಭಕ್ತನನ್ನ ಕೊಂದು ಆ ಬ್ರಹ್ಮಹತ್ಯಾ ದೋಷವನ್ನು ಕಡಿದೆ ಹೋಗ್ತಾ ಇದೆಯಲ್ಲ, ನಾನೇ ಆ ಬ್ರಹ್ಮಹತ್ಯಾ ದೋಷ. ಎಲ್ಲೋಗ್ತಾ ಇದೆಯಾ ನಡೆ ಎಂದರೆ ಹನುಮಂತ ದೇವರ ಹೆಗಲ ಮೇಲೆ ಕುಳಿತಿದ್ದ ರಾಮದೇವರು ನೋಡುವುದು ನಿಜ. ಶಿವನನ್ನ ಅಂತರಾಳದಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಂತ ಮಹಾಶಿವಭಕ್ತ, ಕುಲದಲ್ಲಿ ಬ್ರಾಹ್ಮಣನೆನಿಸಿಕೊಂಡಂತ ಮಹಾನುಭಾವನನ್ನು ಕೊಂದುಬಿಟ್ಟೆ. ಆದರೆ ಆ ಬ್ರಹ್ಮಹತ್ಯಾ ದೋಷ ಬೆನ್ನಟ್ಟಿ ಹೊತ್ತು ಬರ್ತಾ ಇದೆ. ಹನುಮಂತ ಕೆಳಗಿಳಿಸಪ್ಪ, ನಮ್ಮನ್ನ ಮುಂದಕ್ಕೆ ಹೋಗಬೇಡ ಅಂತ ಅಂದಾಗ ಹೋಗುತ್ತಿದ್ದ ಹನುಮಂತ ದೇವರು ದಿಢೀರ್ ಭೂಮಿಗೆ. ಇತ್ತ ಬ್ರಹ್ಮಹತ್ಯಾ ದೋಷ ಕಡಿಯಕ್ಕೆ ಹೋಗ್ಲೆ ನಾನು, ಇತ್ತ ಭರತ ಶತ್ರುಘ್ನರಿಗೆ ಕೊಟ್ಟ ವಚನ ಉಳಿಸ್ಕೊಳ್ಳೆ. ಹನುಮಂತ, ಮಾರುತಿ, ಜಾಂಬವಾದಿಗಳೇ, ಸುಗ್ರೀವಾದಿಗಳೇ, ಮುಂದೇನು ಗತಿ? ಪ್ರಭು, ಯಾವುದಕ್ಕೂ ಕೂಡ ಎಂತಹ ಕಷ್ಟ ಕಾಲದಲ್ಲಿಯೂ ದುಃಖ ಕಾಲದಲ್ಲಿಯೂ ನಾವು ಯೋಚನೆ ಮಾಡಬೇಕಾದ್ದೇನು, ಗುರುಗಳನ್ನು ಜ್ಞಾಪಿಸಬೇಕು. ಆ ಗುರುವು ನಮಗೆ ಅರಿವನ್ನು ಕೊಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಆಗ ನಾವು ಮಾರ್ಗ ತೋರಿದ ಆ ಮಾರ್ಗದಲ್ಲಿ ನಾವು ನಡೆದದ್ದೇ ಆದರೆ ನಮ್ಮ ಕಷ್ಟಕ್ಕೆ ನಿವಾರಣೆ ಆಗ್ತದೆ. ದಿಢೀರನೆ ಮಂಡಿ ಊರಿ ರಾಮದೇವರು ಕೂತ್ಕೊಂಡ್ರು, 2 ಕೈಗಳನ್ನು ಜೋಡಿಸಿ ಜೈ ಗುರುದೇ ಗುರುದೇ
ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶರಣರ ಹೃದಯ ಪರಶಿವ ನಿಲಯ, ಶರಣರ ಹೃದಯ ಕೈ ಮುಗಿರೆ ಕೈಲಾಸ ದೊಡೆಯ. ಕಾಲಿಗೆರೆಗೆ ಕೈವಲ್ಯ ಕೊಡುವ ಹರಗರ ಜೀವ ಜೀವ ಸಾಮ ಸದಾ ಜೀವ. ಹರಗರ ಜೀವ ಜೀವ ಸಾಮ ಸದಾ ಜೀವ. ಶ್ರೀ ಗುರುವಿಗೆ ಶರಣೋ, ಶಿವಯೋಗಿಗಳಿಗೆ ಶರಣೋ. ಶ್ರೀ ಗುರುವಿಗೆ ಶರಣೋ. ಕಣ್ಮುಚ್ಚಿ ಪ್ರಾರ್ಥಿಸಿದಂತೆಯೇ ಯಾವ ವಶಿಷ್ಠ ಮಹರ್ಷಿಗಳು ತಟ್ಟರೆ ಪ್ರತ್ಯಕ್ಷವಾದರು. ವತ್ಸ ರಾಮಭದ್ರ, ನನ್ನನ್ನು ಪ್ರಾರ್ಥನೆ ಮಾಡಲು ಕಾರಣವಿಲ್ಲಪ್ಪ. ಗುರುಗಳೇ, ಹತ್ತ ನೋಡಿದರೆ ಬ್ರಹ್ಮಹತ್ಯಾ ದೋಷ ನನ್ನನ್ನು ಬೆನ್ನಟ್ಕೊಂಡು ಬರ್ತಾ ಇದೆ. ಇಂಥ ನೋಡಿದರೆ ಮಹಾ ಶಿವಗುಪ್ತ ನನ್ನ ಕೊಂದ ಆ ಬ್ರಹ್ಮಹತ್ಯಾ ದೋಷ ಬೆನ್ನಟ್ಕೊಂಡು ಬರ್ತಾ ಇದೆ. ಆ ಕಡೆ ನಾನು ಈ ದಿನವೇ ತಮ್ಮಂದರಿಗೆ ವಚನ ಕೊಟ್ಟಿದ್ದೀನಿ, ದರ್ಶನ ಕೊಡ್ತೀನಿ ಅಂತ. ಯಾವುದನ್ನು ಕಳೆದುಕೊಳ್ಳೋದು, ಯಾವುದನ್ನು ಉಳಿಸ್ಕೊಳ್ಳೋದು ಅಂತ ದುಃಖವಾಗ್ತಾ ಇದೆ ಸ್ವಾಮಿ. ಅದಕ್ಕಾಗಿ ನಿಮ್ಮನ್ನು ಪ್ರಾರ್ಥಿಸಿಕೊಂಡೆ, ದಯಮಾಡಿ ದಾರಿ ತೋರಿ. ರಘುಪತಿ, ಇಷ್ಟಕ್ಕೆ ನೀನು ಯೋಚನೆ ಮಾಡ್ತಾ ಇದೀಯಾ? ಎಲ್ಲವನ್ನು ತಿಳಿದಿದ್ದು ನೀನು ತಿಳಿದವಂತೆ ಮಾತನಾಡಬೇಡ ರಾಮ. ಈ ಒಂದು ಕಾರ್ಯವನ್ನು ಮಾಡು. ಏನ್ ಮಾಡಿ ಗುರುಗಳೇ? ಗಂಟಕಾಲದ ತೀರಕ್ಕೆ ಹೋದರೆ ಬೇಕಾದಷ್ಟು ಶಿವಲಿಂಗ ಸಿಗುತ್ತೆ. ಹನುಮಂತ ದೇವರನ್ನು ಕಳುಹಿಸಿ ಶಿವಲಿಂಗವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡು. ಬ್ರಹ್ಮಹತ್ಯಾ ದೋಷ ನಿವಾರಣೆ ಮಾಡ್ಕೋ. ಹನುಮಂತನ ಹೆಗಲ ಮೇಲೆ ಕುಳಿತುಕೊಂಡು ಕ್ಷಣಾರ್ಧದಲ್ಲಿ ಅಯೋಧ್ಯೆಯನ್ನು ಸೇರು ರಾಮ. ಇಷ್ಟಕ್ಕೆ ಆಗಿ ಇಷ್ಟೊಂದು ಚಿಂತೆಗೀಡಾಗಿದೆಯಾ? ಗುರುಗಳೇ, ಇದು ನನಗೆ ಅರಿವೇ ಆಗಲಿಲ್ಲ. ಹನುಮಂತ ಪ್ರಭು, ಗುರುಗಳ ಮಾತಿನಂತೆ ನೀನು ಈ ಕ್ಷಣದಲ್ಲಿಯೇ ಗಂಟಕಾಲ ತೀರಕ್ಕೆ ಹೋಗಿ ಶಿವಲಿಂಗವನ್ನು ತೆಗೆದುಕೊಂಡು ಬಾ. ಆಜ್ಞೆ ಪ್ರಭು, ಆಜ್ಞೆ. ರಾಮ ರಾಮ ರಾಮ, ನಿನ್ನ ಆಜ್ಞೆಗೆ ನನಗೆ ಮಿಗಿಲಾದ್ದು ಯಾವುದಿದೆ ಜಗದಲ್ಲಿ? ನಿನ್ನ ಆಜ್ಞೆಯೇ ನನಗೆ ಶ್ರೇಷ್ಠವಲ್ಲವೇ? ನನಗೆ ಆಶೀರ್ವಾದ ಮಾಡು ಅಂತ ಹೇಳಿ ರಾಮದೇವರಿಂದ ಆಶೀರ್ವಾದ ಅಂತ ತೆಗೆದುಕೊಂಡಂತ ಹನುಮಂತ ದೇವ ಆ ಕೈಯಲ್ಲಿ ಆ ಗದೆಯನ್ನು ಹಿಡ್ಕೊಂಡು ಇನ್ನೇನು ಮುಂದಕ್ಕೆ ಹೆಜ್ಜೆ ಇಕ್ಕಬೇಕು. ಈ ಗುರುಗಳು ಸುಮ್ಮನಿರಲಿಲ್ಲ. ಏಯ್ ನಿಂತ್ಕೊಳ್ಳೋ, ಯಾವನವನು ಶುಭ ನುಡಿಯೋ ಸೋಮ ಅಂದ್ರೆ ಗೂಬೆ ಕಾಣ್ತಲ್ಲ ಮಾಮ ಅಂದಂಗೆ. ಗುರುಗಳನ್ನ ಭಯ ಭಕ್ತಿನೇ ಇಲ್ಲ ಇವಕ್ಕೆ. ಯಾಕೆ ಸ್ವಾಮಿ ಎಲ್ಲರೂ ಹೋಗುವಾಗ ಎಲ್ಲಿಗೆ ನಿಂತ್ಕೊಳ್ಳೋದಿಲ್ಲದೆಲ್ಲ ಬಹಳ ಅಪಶಕುನ ಅಲ್ವಾ? ಹಾಗಲ್ಲಪ್ಪ, ಗೋಧೂಳಿ ಲಗ್ನ ಕಳೆಯೊಳಗಾಗಿ ನೀನು ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಬೇಕು. ಆಮೇಲೆ ತಂದ್ರೆ ಆ ಪೂಜೆ ಪುರಸ್ಕಾರ ಯಾವುದು ಶ್ರೇಯಸ್ಕರ ಆಗಲ್ಲ. ಗೋಧೂಳಿ ಲಗ್ನ ಅಂದ್ರೆ ಸಾಯಂಕಾಲದ ಸಮಯದಲ್ಲಿ ಆ ಗೋಗಳ ಧೂಳಿನಿಂದ ಧೂಳೆಬ್ಬರಿಸ್ತಾ ಇರ್ತವಲ್ಲ, ಅಂತಹ ಸಮಯಕ್ಕೆ ನಮ್ಮ ಹಿರಿಯರು ಗೋಧೂಳಿ ಲಗ್ನ ಅಂತ ಹೆಸರಿಟ್ರು. ಅಂತಹ ಸಮಯದಲ್ಲಿ ಪೂಜೆ ಮಾಡೋಂಗಿಲ್ಲ. ಆದ್ದರಿಂದ ಆ 5 ಗಳಿಗೆ ಕಳೆಯೊಳಗಾಗಿ ನೀನು ಶಿವಲಿಂಗವನ್ನು ತರಬೇಕು. ಎಚ್ಚರ ಹಾಗೆ ಗುರುಗಳೇ. ಆರಿದ ಹನುಮಂತ ಆಗಲೇ ಆರಿದ ಹನುಮಂತ, ರಾಮ ಕಾರ್ಯ ದುರ್ನಂದನ ನೆನೆಸಿ ಬೇಗನೆ ವಾರಿಸಿಯರು ಆರುವ ಜನರಿಗೆ ಆರಿದ. ಕಳೆಯಿತೊಂದು ಗಳಿಗೆ ಅನುಮ ಬರಲಿಲ್ಲ, ಕಳೆಯ ಇನ್ನೊಂದು ಗಳಿಗೆ ಅನುಮ ಬರಲಿಲ್ಲ. ಅನ್ನೋದ್ರೊಳಗೆ 3 ಗಳಿಗೆ ಕಳೆದೋಯ್ತು, ಉಳಿದಿರುವುದು 2 ಗಳಿಗೆ. ಶಿವಲಿಂಗ ತರಲಿಲ್ಲ, ಪೂಜೆ ಮಾಡಲಿಲ್ಲ, ಬ್ರಹ್ಮತ್ಯಾ ದೋಷ ಪರಿಹಾರ ಮಾಡಿಕೊಳ್ಳಿಲ್ಲ. ಸೀತಮ್ಮನವರು ರಾಮದೇವರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ.
ಸ್ವಾಮಿ ದೇವಿ ಹನುಮ ಬರಲಿಲ್ಲ ಅನ್ನೋದ್ರೊಳಗೆ ಇನ್ನೊಂದು ಗಳಿಗೆ ಕಳೆದೋಯ್ತು. ಇನ್ನೊಂದು ಈಗ ಮಾಡುವುದೇನು? ಹೋದಂತ ಹನುಮ ಹಿಂದಿರುಗಿ ಬರಲಿಲ್ಲ. ಗುರುಗಳೇ ಅಂದ್ಬಿಟ್ರೆ ಸಾಕು, ಶಿಷ್ಯರು ಗಡಗಡ 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 ಗಡಗಡ. ಈಗ ಶಿಷ್ಯರೇ ಅಂತ ಕೆಲವು ಜನಗಳ ಹೆಸರು ಹೇಳಿದ್ರೆ ಸಾಕು, ಬೆರಳೆಂಟು ಎಷ್ಟು ಜನ ಕೆಲವರು ಇರ್ತಾರೆ, ಅವರ ಹೆಸರು ಹೇಳ್ಕೊಂಡು ಗುರುಗಳೇ ನಡಿಬೇಕಾಗಿದೆ ಗಡಗಡ ಗಡಗಡ ಗಡಗಡ. ಯಾವಾಗ ಗುರುಗಳನ್ನು ಪ್ರಾರ್ಥಿಸಿದಾಗ ವಶಿಷ್ಠ ಮಹರ್ಷಿಗಳು ಹೇಳ್ತಾರಂತೆ, ರಾಮದೇವ ಏನು ಅದಾಚೂರ್ಯವಾಯಿತು ತಿಳಿದಿಲ್ಲ, ಹನುಮಂತ ಹೋದ ಮೇಲೆ ಕಾರ್ಯೋನ್ಮುಖನಾಗಲಿ ಬರ್ತಕ್ಕಂಥವಲ್ಲ, ಆದರೂ ಕೂಡ ಬೆಳಿಗ್ಗೆ ಕಳೆದೋಯ್ತು. ಇನ್ನು ಕೆಲವು ಕಾಲ ಮಾತ್ರ ಉಳಿದಿದೆ. ಅಮ್ಮ ತಾಯಿ ಜಗನ್ಮಾತೆ ಎದ್ದಳವ, ನಿನ್ನ ಅಮೃತಮಯವಾದ ಹಸ್ತದಿಂದ ಇಲ್ಲಿ ಬಿದ್ದಿರೋ ಮರಳನ್ನು ಗೋರಿ ಗುಡ್ಡೆ ಮಾಡ್ತಾಯಿ. ನೀನ್ ಸಾಮಾನ್ಯದವಳಲ್ಲ, ಆದಿಲಕ್ಷ್ಮಿ, ಲಕ್ಷ್ಮಿ, ವೈಕುಂಠವಾಸಿನಿ, ಮಹಾಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಗಜಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ಸಂತಾನ ಲಕ್ಷ್ಮಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಹೆಸರು ಹೇಳ್ತಾ ಇದ್ದೀನಿ ಎಷ್ಟೆಂದು ಹೆಸರು. ದೊಡ್ಡನಿಗೆ ಕೂತ್ಕೊ. ಆ ಮರಳನ್ನ ಗೋರಿ ಗುಡ್ಡೆ ಮಾಡಿದಂತೆ ಮಹಾತಾಯಿ ತನ್ನ ಅಮೃತಮಯವಾದ ಹಸ್ತದಿಂದ ಲಿಂಗದೋಪಾದಿ ಮಾಡಿದ್ರು. ಅಲ್ಲಲ್ಲಿ ಬಿದ್ದಿರುವ ಹೂಗಳನ್ನು ತಂದು ಆ ಲಿಂಗದ ಮೇಲೆ ಅಂದ್ರೆ ಆ ಎಲ್ಲ ಪುಷ್ಪಗಳನ್ನು ತಂದು ಲಿಂಗದ ಮೇಲೆ ಇಟ್ಟಾಗ ಹನುಮಂತ ಬರಲಿಲ್ಲ. ಇದೇ ಶಿವಲಿಂಗ ಅಂತ ತಿಳ್ಕೊಂಡು ಪೂಜೆ ಮಾಡಮ್ಮ ಅನ್ನುವಾಗ ಎಲ್ಲ ಪುಷ್ಪಗಳನ್ನು ಇರಿಸಿ, ಮಲ್ಲೆ ಮಲ್ಲಿಗೆ ಉರಗ ಸೇವಂತಿಗೆ ಎಲ್ಲ ಪುಷ್ಪಗಳನ್ನು ಇರಿಸಿ ಪೂಜೆ ಮಾಡಬೇಕು ಅನ್ನುವಾಗ ಬಂಧ ಆನಂದದಿಂದ ಬಂಧ. ರಾಮ ರಾಮ ಎನ್ನುವ ನಾಮವನ್ನು ಮನದೊಳು ಬಿಡದೆ ಶಿವಲಿಂಗವನ್ನು ಹಿಡ್ಕೊಂಡು ಯಾವ ರಾಮನಾಮವನ್ನು ಪಠಣ ಮಾಡ್ತಾ ಆ ಹನುಮಂತ ದೇವ ರಾಮ 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 ಆ ಲಿಂಗವನ್ನು ಕೈ ಹಿಡಿದುಕೊಂಡು ಅಲ್ಲಿ ಕೆಳಗೆ ಇಳಿದನಂತೆ ಈ ಮರಳಿನ ಲಿಂಗಕ್ಕೆ ಪೂಜೆ ಮಾಡುತ್ತಾ ಇದ್ದದ್ದು ನೋಡಬಿಟ್ಟ. ಕಣ್ಣಲ್ಲಿ ಕಣ್ಣೀರು ಬಂದಿತ್ತು. ಯಾಕೆ ಪ್ರಭು ರಘುಪತಿ, ಹೇ ದಾಶರಥಿ, ರಾಮ ನನ್ನನ್ನು ಅತ್ತ ಕಡೆ ಶಿವಲಿಂಗವನ್ನು ತರದು ಕಳಿಸಿ ಇತ್ತ ಕಡೆ ಮರಳಿನ ಲಿಂಗಕ್ಕೆ ಪೂಜೆ ಮಾಡ್ತಾ ಇದೆಯಲ್ಲಪ್ಪ. ಈ ಹನುಮಂತನ ಭಕ್ತಿ, ಶ್ರದ್ಧೆ, ಧೈರ್ಯ, ಸಾಹಸದ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಹೋಗ್ಬಿಡುತ್ತೆ. ಈ ಹನುಮನ ಮೇಲೆಯೇ ನಿನಗೆ ನಂಬಿಕೆ ಇಲ್ಲದೆ ಹೋಯ್ತೆ. ರಾಮ, ಈ ಪವಿತ್ರವಾದ ಲಿಂಗವನ್ನು ನಾನು ಎಲ್ಲಿಡ್ಲಿ ತಂದೆ? ಈ ಲಿಂಗವನ್ನು ನಾನು ಎಲ್ಲಿಡ್ಲಿ? ನಿಧಾನ ಮಾಡಿ ಪೂಜೆ ಮಾಡಬೇಡಿ ಹನುಮಂತ. ಪೂಜೆ ಸಂಪೂರ್ಣವಾಗಿಲ್ಲ. ನೀನು ಬರಲಿಲ್ಲವಲ್ಲ ಅಂತ ನಾವು ಗಾಬರಿಯನ್ನು ತಿಳ್ಕೊಂಡು ಸೀತಮ್ಮನವರ ಕೈಯಿಂದ ಈ ಮರಳಿನ ಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದು ಅಷ್ಟೇನೆ. ಪೂಜೆ ಸಮಾಪ್ತಿಯಾಗಿಲ್ಲ. ನೀ ತಂದಿರುವ ಲಿಂಗಕ್ಕೆ ಅಗ್ರ ಪೂಜೆಯಾಗಲಿ. ಈ ಮರಳಿನ ಲಿಂಗದ ಪಕ್ಕದಲ್ಲಿ ನೀ ತಂದಿರುವ ಲಿಂಗವನ್ನು ಇಡುವಂತ ತಿಳಿಸಿದಂತೆ ರಾಮದೇವ. ಸೀತಮ್ಮನವರು ಪ್ರತಿಷ್ಠಾಪನೆ ಮಾಡತಕ್ಕಂಥ ಲಿಂಗಕ್ಕೆ ರಾಮಲಿಂಗ ಅಂತ ಹೆಸರಾಗಲಿ, ನೀ ತಂದಿರುವ ಲಿಂಗಕ್ಕೆ ಹನುಮಲಿಂಗ ಅಂತ ಹೆಸರಾಗಲಿ. ಈ ಎರಡು ಲಿಂಗಗಳು ಒಂದೇ ಕಡೆ ಪ್ರತಿಷ್ಠಾಪನೆಯಾದ ಕಾರಣ ಈ ಸ್ಥಳಕ್ಕೆ ರಾಮೇಶ್ವರ. ಹೋಗಿದ್ದೀರಾ? ಎಂತಹ ಪುಣ್ಯ ಸ್ಥಳ, ಎಂತಹ ಪವಿತ್ರವಾದ ಸ್ಥಳ. ಅದಕ್ಕೆ ರಾಮೇಶ್ವರ ಅಂತ ಹೆಸರು ರಾಮದೇವರು. ಅದಕ್ಕೆ ರಾಮ ಮತ್ತು ಈಶ್ವರ ಒಂದೇ ಕಡೆ ನೆಲೆಸಿರ್ತಕ್ಕಂಥ ಏಕೈಕ ಸ್ಥಳ, ಏಕೈಕ ಪುಣ್ಯಕ್ಷೇತ್ರ, ಮಹಾಕ್ಷೇತ್ರ ರಾಮೇಶ್ವರ ಕ್ಷೇತ್ರ ಅಂದ್ರೆ ಈಗ ಇರ್ತಕ್ಕಂಥ ರಾಮೇಶ್ವರ. ಅಂತಹ ರಾಮೇಶ್ವರಕ್ಕೆ ದುಃಖಕ್ಕೆ ಒಳಗಾದಂಥವರು, ದುಮ್ಮಾನಕ್ಕೆ ಒಳಗಾದಂಥವರು, ಕಷ್ಟಕ್ಕೆ ಈಡಾದಂಥವರು ಯಾರಲ್ಲಿ ಹೋಗಿ ಬರ್ತಾರೋ ಅಂಥವರಿಗೆ ಸಕಲ ವಿಧವಾದ ಸುಖ ಸಂತೋಷಗಳು ಕೂಡ ಬನ್ನಿ. ಶ್ರೀಮದ್ರಮಣ ಗೋವಿಂದ, ಬ್ರಹ್ಮ ಗೋವಿಂದ.